ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಈ ವಿಜುವಲೈಸೇಷನ್ ಅಂತ ಏನು ಕರೀತಾರೆ, ಇದಕ್ಕೂ ಮತ್ತೆ 4D ಅಥವಾ ಫೋರ್ತ್ ಡೈಮೆನ್ಷನ್ ಅಂತ ಏನು ನಾವು ಕರಿತೀವಿ, 1D 2D 3D 4D ಇದೆಯಲ್ಲ, ಈ 4Dಗೆ ಏನು ಒಂದು ಕನೆಕ್ಷನ್, ಲೈಕ್ ಇದಕ್ಕೇನಾದ್ರೂ ಕನೆಕ್ಷನ್ ಇದೆಯಾ ಅಥವಾ ಯಾಕೆ ಇದು ಪ್ರಾಮುಖ್ಯತೆ, 4D ಅನ್ನು ಯಾಕೆ ಅರ್ಥ ಮಾಡ್ಕೋಬೇಕು ಇದನ್ನ ಮಾಡುವಾಗ ಅಂತ ಹೇಳಕ್ಕೆ ನಾನು ಒಂದು ಪ್ರಯತ್ನ ಪಡ್ತೀನಿ. ಸೊ ಅದನ್ನ ಹೇಳಕ್ಕಿಂತ ಮುಂಚೆ ನಮಗೆ ಜ್ಞಾನ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಲೈಕ್ ಈ ಯಾವ್ದಾದ್ರ ಬಗ್ಗೆ ಒಂದು ತಿಳುವಳಿಕೆ ಇರೋದು ಅಥವಾ ಒಂದನ್ನು ಹೆಂಗ್ ಮಾಡೋದು ಅಂತ ಆ ಒಂದು ಪ್ರೊಸೀಜರ್ಗೆ ನಾವು ಜ್ಞಾನ ಅಂತ ಕರಿತೀವಲ್ಲ. ಈಗ ಲೈಕ್ ನಿಂಗೆ ಮ್ಯಾಥಮೆಟಿಕ್ಸ್ ಜ್ಞಾನ ಎಷ್ಟಿದೆ, ಸೈನ್ಸ್ ಜ್ಞಾನ ಎಷ್ಟಿದೆ ಅಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ನೀನು ಅದನ್ನ ಸ್ಟ್ರೇಂಜ್ ಆಗಿ ನೋಡೋದಿಲ್ಲ ಅಂತ ಅದು ಗೊತ್ತಾದ್ರೆ ನಿಂಗೆ ಅದು ಓಕೆ ಇದು ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ಜ್ಞಾನ ಅಥವಾ ಈ ತಿಳಿಯುವಿಕೆ, ದ ನೋಯಿಂಗ್ ಅಂತ ಕರೀತಾರಲ್ಲ, ಸೊ ಆ ಜ್ಞಾನದ ಬಗ್ಗೆ ಮಾತಾಡೋಣ. ಇವಾಗ ನಾವು ಭೂಮಿ ಮೇಲೆ ಬದುಕ್ತಾ ಇದ್ದೀವಿ, ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಭೂಮಿ ಮೇಲೆ ಬದುಕ್ತಾ ಇದೀವಿ ಅಂತ ಅಂದ್ಮೇಲೆ ಭೂಮಿಯಲ್ಲಿ ಏನಾಗುತ್ತೆ, ಯಾವ ದೇಶದಲ್ಲಿ ಏನಾಗುತ್ತೆ ಅಂತ ಲೈಕ್ ನಾವು ನ್ಯೂಸ್ ನೋಡಿ ತಿಳ್ಕೊಬಹುದು, ಆಯ್ತಾ? ಅದು ನಮಗೆ ದಿನನಿತ್ಯದ ಜ್ಞಾನ. ನ್ಯೂಸ್ ಅಂದ್ರೆ ಏನು, ಎಲ್ಲ ಕಡೆಯಿಂದ ಏನ್ ಬರುತ್ತೆ ಅನ್ನೋದನ್ನ ನಮಗೆ ಬ್ರಾಡ್ಕಾಸ್ಟ್ ಮಾಡಿ ತೋರಿಸ್ತಾರಲ್ವಾ. ಸೊ ಆದರೆ ಸ್ವಲ್ಪ ಯೋಚನೆ ಮಾಡಿ, ನಮಗೆ ಬೇರೆ ಗ್ರಹದಲ್ಲಿ, ಈಗ ಮಂಗಳ ಗ್ರಹದಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಅಥವಾ ಯಾವುದೋ ಯುರೇನಸ್ ಗ್ರಹದಲ್ಲಿ, ಯಾವುದೋ ಪ್ಲೂಟೋ ಗ್ರಹದಲ್ಲಿ, ಜುಪಿಟರ್ ಗ್ರಹದಲ್ಲಿ ಏನಾಗುತ್ತೆ ಅನ್ನುವ ಜ್ಞಾನ ಅಂದ್ರೆ ಅವಾಗವಾಗ ಸ್ಪೇಸ್ ಶಿಪ್ಗಳನ್ನ ಕಳಿಸ್ತಾರೆ ಅಲ್ಲಿಗೆ, ಅದು ಓಕೆ. ಆದರೆ ನಮಗೆ ಲೈಕ್ ಓನ್ ಆಗಿ ಒಬ್ಬ ಜನಸಾಮಾನ್ಯ ಇದ್ದಾನೆ, ಅವನಿಗೆ ಎಲ್ಲೋ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಬೇರೆ ಜಾಗದಲ್ಲಿ ನಡೀತಕ್ಕಂಥ ಜ್ಞಾನ ಇರಲ್ಲ. ಸೊ ಆದ್ದರಿಂದ ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಸೊ ನಾವು ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಅದು ಇಲ್ವೇ ಇಲ್ಲ, ಅಲ್ಲಿ ಏನು ಇಲ್ವೇ ಇಲ್ಲ, ಅದು ತುಂಬಾ ಲೈಕ್ ವಿಚಿತ್ರ ಅಂತ ಹಂಗ್ ಮಾಡಿ ಬಿಟ್ಬಿಡ್ತೀವಿ. ಯಾರಿಗೆ ಗೊತ್ತಿಲ್ಲ, ಯಾವುದೋ ಒಂದು ಗ್ಯಾಲಕ್ಸಿ, ಯಾವುದೋ ಒಂದು ಗ್ರಹದಲ್ಲಿ ಯಾರೋ ಒಬ್ರು ಸಿವಿಲೈಸೇಷನ್ ಇರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ಯಾರಿಗೂ ಗೊತ್ತಿಲ್ಲ, ಮುಂದೆ ಯಾವಾಗ ಗೊತ್ತಾಗುತ್ತೋ ಅದು ನಮಗೂ ಗೊತ್ತಿಲ್ಲ. ಸೊ ಅಂದ್ರೆ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಜ್ಞಾನ ಇದ್ರೇನೆ ಬೇರೆ ಡಿಸಿಷನ್ಗಳು, ಜ್ಞಾನ ಇಲ್ದಿದ್ರೇನೆ ಬೇರೆ ಡಿಸಿಷನ್ಗಳು ಅಂತ. ಯಾಕೆ ಈ ಜ್ಞಾನದ ಬಗ್ಗೆ ಹೇಳಿದೆ ನಾನು ಅಂತಂದ್ರೆ, ಈ ತರ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಲೈಕ್ ಇಮ್ಯಾಜಿನೇಷನ್ ಮಾಡಬೇಕು ಅಂತಂತಾರೆ, ಒಂದು ಕನಸು ಇರಬೇಕು ಮುಂದೆ, ಆ ಕನಸನ್ನ ಯಾವಾಗ್ಲೂ ನಾವು ಕಾಣ್ತಾ ಇರಬೇಕು ಅಂತ. ಎಷ್ಟೇ ನಾವು ಮಾಡಿದ್ರು ಕೂಡ ತುಂಬಾ ಜನರು ಲೈಕ್ ಕಂಪ್ಲೇಂಟ್ ಮಾಡೋದು ಏನಪ್ಪಾ ಅಂತಂದ್ರೆ, ಲೈಕ್ ಈ ಒಂದು ಜರ್ನಿಯಲ್ಲಿ, ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನನಗೆ ಲೈಕ್ ಇಮ್ಯಾಜಿನೇಷನ್ ಮಾಡಿದಾಗ ಅದು ನಿಜವಾಗ್ಲೂ ಅಲ್ಲಿ ಇದೆಯೋ ಇಲ್ವೋ, ಅಥವಾ ಅದು ಏನದು ಜಸ್ಟ್ ಒಂದು ಮೆಂಟಲ್ ಪಿಕ್ಚರ್ಸ್, ಅಥವಾ ಅದು ಯಾವುದೋ ಒಂದು ಲೋಕದಲ್ಲಿ ನಡೀತಿದ್ಯಾ, ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಅಂದ್ರೆ ಜ್ಞಾನ ಇಲ್ಲ, ಅಲ್ಲಿ ಏನಾಗ್ತಿದೆ ಅಂತ ಜ್ಞಾನ ಇಲ್ಲ ಅಂತ. ಹಾಗಿದ್ದ ಮೇಲೆ ಜ್ಞಾನನೇ ಇಲ್ಲ, ಬೇರೆ ಯಾವುದೋ ಒಂದು ಮನಸ್ಸಿನಲ್ಲಿ ಏನೋ ಒಂದು ಇಮ್ಯಾಜಿನೇಷನ್ ಬರುತ್ತೆ, ಯಾವುದೋ ಒಂದು ವಿಷನ್ ಬರುತ್ತೆ, ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ಹಾಗಿದ್ರೆ ಅದನ್ನ ಹೇಗೆ ನಾನು ರಿಯಲ್ ಮಾಡ್ಕೊಳ್ಳೋದು? ಈಗ ಕಣ್ಣಿಗೆ ಕಾಣುತ್ತೆ 3D ಜಗತ್ತು, 3 ಡೈಮೆನ್ಷನ್, ಉದ್ದ ಅಗಲ ಎತ್ತರ, ಇದರಲ್ಲಿ ನಾವು ಬದುಕೋದು. ಇವಾಗ ಎದುರಿಗಲ್ಲಿ ಒಂದು ಕಾರ್ ಕಾಣುತ್ತೆ, ಒಂದು ಮರ ಕಾಣುತ್ತೆ, ಒಂದು ಯಾರೋ ವ್ಯಕ್ತಿ ಕಾಣ್ತಾರೆ, ಇದು ನನಗೆ ಅನುಭವಕ್ಕೆ ಬರುತ್ತೆ, ಪಂಚ ಇಂದ್ರಿಯಗಳಿಗೆ ಅನುಭವ ಬರುತ್ತೆ. ಆದ್ರೆ ನಾನು ಮಾಡುತ್ತಾ ಮೆಂಟಲ್ ಪಿಕ್ಚರ್ಸ್ಗಳು ಅಥವಾ ನಾನು ಮಾಡುತ್ತ ವಿಷನ್ಗಳೇನಿದ್ದಾವೆ ಅದು 4th ಡೈಮೆನ್ಷನ್ ಅಲ್ಲಿ ಆಗ್ತಕ್ಕಂಥದ್ದು, ಅದರ ಬಗ್ಗೆ ನನಗೆ ಜ್ಞಾನ ಇಲ್ಲ. ಸೊ ಹಾಗಂತ ಲೈಕ್ ಏನ್ ಮಾಡೋದು ಮುಂದೆ ಅಂತ ಒಬ್ಬನಿಗೆ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ 1D 2D 3D 4D ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, 1 ಡೈಮೆನ್ಷನ್ ಅಂತಂದ್ರೆ ಏನು, ಲೈಕ್ ಅಂದ್ರೆ ಒಂದು ಲೈನ್ ಅಷ್ಟೇ, ಒಂದು ಡೈಮೆನ್ಷನ್, ಅದಕ್ಕೆ ಯಾವುದೇ ಅಗಲ ಇಲ್ಲ, ಎತ್ತರ ಇರೋದಿಲ್ಲ, ಅಂದ್ರೆ ಲೈಕ್ ಪ್ಲೇನ್ ಅಲ್ಲ, ಅದು ಜಸ್ಟ್ ಒಂದು ಲೈನ್ ಅಂತ. 2D ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ಒಂದು ಪ್ಲೇನ್, ಯಾವುದೋ ಒಂದು ವಿಶಾಲವಾದ ಜಾಗ, 2D ಅಷ್ಟೇ. ಈ ಸ್ಕ್ರೀನ್ ನೋಡ್ತಿದ್ದೀರಲ್ಲ, ಇದು 2D. ಆದ್ರೆ 3D ಅಂದ್ರೆ ಹೇಗಿರುತ್ತೆ, 3ನೇ ಡೈಮೆನ್ಷನ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಒಂದು ಕ್ಯೂಬ್ ಅಂತ ಅರ್ಥ. ಅಂದ್ರೆ ಉದ್ದ ಅಗಲ ಎತ್ತರ ಇವು 3 ಇರುತ್ತೆ ಅಂತ, ಇದು 3 ಡೈಮೆನ್ಷನ್ ಅಂತ. ಸೊ ಈಗ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಗ್ರೀನ್ ಕಲರ್, ಇಲ್ಲಿ ಗ್ರೀನ್ ಕಲರ್ ಇದೆ ಆಯ್ತಾ, ಆಮೇಲೆ ಇಲ್ಲಿ ಪಿಂಕ್ ಕಲರ್ ಮೇಲೆ, ಆಮೇಲೆ ಇಲ್ಲಿ ಬ್ಲೂ ಕಲರ್. ಈಗ ನಾವು 1D 2D 3D ಅಂತ ನೋಡ್ತಾ ಇದ್ದೀವಿ ಆಯ್ತಾ ಈ ಚಿತ್ರದಲ್ಲಿ. ಇವಾಗ 2D ಜಗತ್ತಿನಲ್ಲಿ ಇರೋನಿಗೆ ಒಂದೇ ಒಂದು ಕಲರ್ ಪರಿಚಯ ಆಗುತ್ತೆ. ಅದು ಹೆಂಗೆ ಅಂತಂದ್ರೆ, ಈಗ ಇದು ಬ್ಲೂ ಕಲರ್ ಇದೆ ಅಂತ ಅನ್ಕೊಳ್ಳೋಣ, ಇದು ಬ್ಲೂ ಕಲರ್ ಇದೆ ಅಂತ. ಆವಾಗ 2D ಅನ್ನುವ ಜ್ಞಾನದಲ್ಲಿರುವಂತಹ ಮನುಷ್ಯರಿಗೆ, 2D ಜಗತ್ತಿನಲ್ಲಿರೋರಿಗೆ ಬ್ಲೂ ಮಾತ್ರ ನಿಜ ಅಂತ ಅನಿಸುತ್ತೆ, ಬ್ಲೂ ಮಾತ್ರ ನಿಜ ಅಂತ ಅನಿಸುತ್ತೆ. ಆದರೆ ಈ 2D ಜಗತ್ತಿನಲ್ಲಿ ಅಕಸ್ಮಾತ್ ಏನಾದರೂ ಈ ತರ ಪಿಂಕ್ ಕಲರ್ ಏನಾದರೂ ಬಂದ್ಬಿಟ್ರೆ
ಈ 2D ಜಗತ್ತಿನೊಳಗೆ ಕ್ವಶನ್ ಬರುತ್ತೆ, ಅಲ್ಲ ನಾನು ಇಲ್ಲಿ ತನಕ ಬ್ಲೂ ಅನ್ನ ನೋಡಿದ್ದೆ, ಇವಾಗ ಪಿಂಕ್ ಎಲ್ಲಿಂದ ಬಂತು? ಇದು ಅವರಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ 2D ಅನ್ನುವ ಜ್ಞಾನ ಬರೀ 2D ಅಲ್ಲಿ ಅಷ್ಟೇ ಅಡಗಿಲ್ಲ, ಅದು 3D ಅಲ್ಲಿ ಅಡಗಿದೆ. ಒಂದು ಸಲ ಈ 3D ಅನ್ನೋ ಬಾಕ್ಸ್ ನ ಈ ಕಡೆಯಿಂದ ನೋಡ್ತಾ ಇದ್ದಾರಲ್ಲ, ಈ ಕಡೆಯಿಂದ ನೋಡ್ತಾ ಇರೋದಕ್ಕೆ ಬ್ಲೂ ಕಾಣ್ತಿರೋದು, ಅದೇ ನೀವು ಟಾಪ್ ಇಂದ ನೋಡಿದ್ರೆ ನಿಮಗೆ ಪಿಂಕ್ ಕಾಣೋದು. ಇದರ ಜ್ಞಾನ 2D ಅವರಿಗೆ ಇರಲ್ಲ. ಅದೇ ತರ 4D ಅಂತಂದ್ರೆ ಮಲ್ಟಿಪಲ್ ಬಾಕ್ಸಸ್ಗಳು, ಮಲ್ಟಿಪಲ್ ಶೇಪ್ಗಳು, ಹೆಂಗ್ ಬೇಕಂಗೆ ಶೇಪ್ಗಳು, ಅಂದ್ರೆ ಚೇಂಜ್ ಆಗ್ತಾ ಇರೋದು. ಇದು ಹಿಂಗೆ ಚೇಂಜ್ ಆಗ್ತಾ ಇರೋದು. ಯಾವಾಗ ನಾವು 3D ಅಲ್ಲಿ ಈ ತರ ವಿಚಿತ್ರವಾದ ಬದಲಾವಣೆಗಳನ್ನ ನೋಡ್ತೀವೋ, ಅವು ಯಾಕೆ ಹಿಂಗ್ ಆಗ್ತಿದಾವೆ, ಚೇಂಜ್ ಈ ಸ್ಟೇಟಿಂದ ಈ ಸ್ಟೇಟ್ ಯಾಕೆ ಹಿಂಗ್ ಆಗ್ತಿದೆ ಅಂತೇಳಿ ನಮಗೆ ಗೊತ್ತಾಗಲ್ಲ. ಯಾಕೆ ನಾವು ಕಂಟಿನ್ಯೂಸ್ಲಿ ನಮ್ಮ ಮನಸ್ಸಿನಲ್ಲಿ ಏರಿಳಿತಗಳಾಗ್ತವೆ, ಯಾಕೆ ನಮ್ಮ ಕನಸುಗಳು ಇದ್ದಕ್ಕಿದಂಗೆ ಆಗಲ್ಲ, ಯಾಕೆ ನಾವು ಮಾಡಿದ್ದ ವ್ಯಕ್ತಿಗಳು ಇದ್ದಕ್ಕಿದಂಗೆ ನಮಗೆ ಸಿಗಲ್ಲ ಅಂತ ಹೇಳಿ ಯಾಕೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ನಮಗೆ 4D ಅನ್ನುವ ಜ್ಞಾನ ಗೊತ್ತಿಲ್ಲ. 4D ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೇಗೆ ಈ 2D ಅಲ್ಲಿ ಕಲರ್ ಬ್ಲೂ ಇದ್ದದ್ದು ಇದೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ 2D ಜನ, ಪಿಂಕ್ ಆದ ತಕ್ಷಣ ಇದು ಹೇಗೆ ಅಂತ ಗೊತ್ತಾಗಲ್ಲ. ಯಾಕೆ? ಅದರ ಕಂಪ್ಲೀಟ್ ಸತ್ಯ 3D ಅಲ್ಲಿ ಅಡಗಿದೆ. 2D ಅಲ್ಲಿರುವ ಕಂಪ್ಲೀಟ್ ಸತ್ಯ 3D ಅಲ್ಲಿ ಅಡಗಿದೆ. ಅದೇ ತರ 3D ಅಲ್ಲಿರುವ ಸತ್ಯ 4D ಅಲ್ಲಿ ಅಡಗಿದೆ. ಈ ತರ ಯಾವ ಡೈಮೆನ್ಷನ್ಗಳಲ್ಲಿ ಯಾವ ಸತ್ಯ ಇರುತ್ತೆ ಅನ್ನೋದು, ಒಂದು ಡೈಮೆನ್ಷನ್ ಅಲ್ಲಿ ಅಡಗಿದೆ ಅನ್ನೋದು ಇಲ್ಲಿ ಒಂದು ಖಚಿತವಾಗ್ತಾ ಬರುತ್ತೆ. ಹಾಗಿದ್ಮೇಲೆ ಈಗ 3D ಅಂತಂದ್ರೆ ನಾವು ಕಣ್ಣಾರೆ ನೋಡ್ತೀವಿ, ಆಯ್ತಾ? ಲೈಕ್ ಒಬ್ಬ ಮನುಷ್ಯ ನನಗೇನೋ ಮಾಡ್ತಿದ್ದಾನೆ, ನನಗೇನೋ ಸಿಗ್ತಿದೆ ಅಂತಂದ್ರೆ ಕಣ್ಣಾರೆ ನೋಡ್ತೀವಿ. ಪಂಚೇಂದ್ರಿಯಗಳಿಂದ ನಾವು ಕೇಳಿಸ್ಕೊಳ್ಳೋದು, ನೋಡೋದು, ಸ್ಪರ್ಶ ಎಲ್ಲ ಜ್ಞಾನದಿಂದ ನೋಡಿ ಜ್ಞಾನ ಪಡ್ಕೊಳ್ತೀವಿ. ಕಾಣದೇ ಇರುವ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಹೌದು, ಇವಾಗ ಒಂದು ಫ್ಯಾಕ್ಟ್ ನ ಒಪ್ಪುತ್ತೀನಿ. ನನಗೆ ಈ ಜಗತ್ತಲ್ಲಿ ಏನಾಗ್ತಿದೆ, ಯಾಕೆ ಘಟನೆಗಳು ಹೀಗೆ ಆಗ್ತಿದೆ, ನಾವು ಇಮ್ಯಾಜಿನೇಷನ್ ಮಾಡಿದ ತಕ್ಷಣ ಅಂತ ನಮಗೆ ಗೊತ್ತಾಗ್ತಿಲ್ಲಲ್ಲ. ಅದಕ್ಕೆ ಏನಂದ್ರೆ ಆನ್ಸರು 4D ಅಲ್ಲಿ ಏನಾಗ್ತಾವೋ ಅದರ ಜ್ಞಾನ ಇಲ್ಲ ನಮಗೆ. ನಾ ಗ್ರಾಫಲ್ಲಿ ತೋರಿಸ್ದಂಗೆ 2D ಅಲ್ಲಿ ಕಲರ್ ಯಾಕೆ ಚೇಂಜ್ ಆಗುತ್ತೆ ಅಂತ 2D ಮನುಷ್ಯನಿಗೆ ಗೊತ್ತಾಗಲ್ಲ. ಯಾಕೆ? ಅವನಿಗೆ 3D ಇದೆ ಅನ್ನೋದು ಅವನಿಗೆ ಪರಿಚಯನೇ ಇಲ್ಲ. ಅದೇ ತರ ನಮಗೆ 4D ಇರೋದು ಪರಿಚಯ ಇಲ್ಲ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಮೂಲಕ, ಆಯ್ತಾ? ಹಾಗಿದ್ಮೇಲೆ 4D ಅನ್ನೋದು ಇದ್ದೇ ಇದೆ, ಅದಕ್ಕೆ ಕನೆಕ್ಷನ್ ಹೇಗೆ ತಗೊಳ್ಳೋದು? ಹಾಗಿದ್ರೆ 4D ಅನ್ನೋದು ನಿಜ, ಅದರ ಬಗ್ಗೆ ಜ್ಞಾನ ನಮಗಿಲ್ಲ, ಅದು ನಿಜ. ಹಾಗಿದ್ರೆ ನಾವು ವಿಜುವಲೈಸೇಷನ್ ಮಾಡಿದಾಗ, ಇಮ್ಯಾಜಿನೇಷನ್ ಮಾಡಿದಾಗ ನಾವು ಮಾಡಿದ್ದು ಅಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಕನೆಕ್ಷನ್ ಅನ್ನ ಹೇಗೆ ತಗೊಳ್ಳೋದು? ಇದು ಎಲ್ಲರಿಗೂ ಕಾಡ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಈ ತರ ಕೊಡ್ಬೋದು. ನಾವು ವಿಜ್ಞಾನದಲ್ಲಿ ಎಸ್ಪೆಷಲಿ ಫಿಸಿಕ್ಸ್ ಅಲ್ಲಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಒಂದು ಟರ್ಮ್ ಅನ್ನ ಕರಿತೀವಿ. ಅದೇನಂತಂದ್ರೆ ಕೊರೋನಾ ಡಿಸ್ಚಾರ್ಜ್ ಅಂತ. ಏನಿದು ಕೊರೋನಾ ಡಿಸ್ಚಾರ್ಜ್ ಅಂತ ಹೇಳಿ ನಾವು ನೋಡಕ್ ಹೋದ್ರೆ, ಈಗ ಗಾಳಿ ಅಂತೇಳಿ ನಾವು ಅನ್ಕೊಳ್ತೀವಲ್ಲ, ಗಾಳಿ ಅಥವಾ ಈಗ ಕಾಪರ್, ಗೋಲ್ಡ್, ಡಿಫ್ರೆಂಟ್ ಮೆಟೀರಿಯಲ್ಸ್, ಆಯ್ತಾ, ಬಂಗಾರ ಅಥವಾ ತಾಮ್ರ. ಸೊ ಬಂಗಾರ, ತಾಮ್ರ ಇವನ್ನ ನಾವು ಎಲೆಕ್ಟ್ರಿಕ್ ವೈರ್ಸ್ ಅಲ್ಲಿ ಯೂಸ್ ಮಾಡಿದಾಗ, ಮನೆಗಳಲ್ಲಿ ಯೂಸ್ ಮಾಡಿದಾಗ ಅದರಲ್ಲಿ ಕರೆಂಟ್ ತುಂಬಾ ಹರಿಯುತ್ತೆ. ಯಾಕೆ? ಅವು ಪರ್ಫೆಕ್ಟ್ ಕಂಡಕ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಅವು ವಾಹಕಗಳು, ಅದರಲ್ಲಿ ಲೈಕ್ ಇದು ಹೋಗುತ್ತೆ, ಏನೋ ಕರೆಂಟ್ ಹರಿದು ಹೋಗುತ್ತೆ ಈಸಿಯಾಗಿ. ಅದೇ ನೀವು ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್, ಗಾಳಿ ಈ ತರ ಇದ್ರೆ ಅದು ಕರೆಂಟ್ ಹರಿಯಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಈಗ ಮಿಂಚು ಬರುವಾಗ ಏನಾಗುತ್ತೆ, ಮೋಡಗಳು ಇರ್ತವೆ, ಆಯ್ತಾ? ಮೋಡಗಳಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಮೋಡಗಳ ಘರ್ಷಣೆಯಿಂದ ಮಿಂಚು ಬರುತ್ತೆ ಅಂತ ಹೇಳ್ತಾರಲ್ಲ, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಇದರಲ್ಲಿ ಎಲೆಕ್ಟ್ರಿಸಿಟಿ ಲೈಕ್ ಕ್ರಿಯೇಟ್ ಆಗ್ಬಿಟ್ಟು ಹೀಗೆ ಒಂಥರ ಮಿಂಚು ಕ್ರಿಯೇಟ್ ಆಗುತ್ತೆ. ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ. ಯಾಕೆ ಡಿಸ್ಚಾರ್ಜ್ ಆಗುತ್ತೆ? ಮತ್ತೆ ಇಲ್ಲೊಂದು ಕ್ವಶನ್ ಬಂತು, ನೀವು ಮಿಂಚು ಬರೋದಿಲ್ಲಿ ಗಾಳಿಯಲ್ಲಿ, ಈ ಕೊರೋನಾ ಡಿಸ್ಚಾರ್ಜ್ ಆಗೋದಿಲ್ಲಿ ಗಾಳಿಯಲ್ಲಿ. ಸೊ ಗಾಳಿ ಕಂಡಕ್ಟ್ ಮಾಡಲ್ಲ, ಅಂದ್ರೆ ಅದು ನಾರ್ಮಲ್ ಅಲ್ಲ, ಆದ್ರೂ ಕೂಡ ಅದು ಕಂಡಕ್ಟ್ ಮಾಡ್ತು. ಅಬ್ನಾರ್ಮಲ್ ಕಂಡೀಷನ್. ಯಾಕೆ ಹೀಗಾಯ್ತು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ನಾವು ಇಲ್ಲೊಂದು ಜಾಗ ಇದೆ ಅಂತ ಅನ್ಕೋಣ, ಆಯ್ತಾ? ಇಲ್ಲೊಂದು ಜಾಗ ಇದೆ ಅಂತ ಅನ್ಕೋಣ, ಮಧ್ಯದಲ್ಲಿ ಗಾಳಿ ಇದೆ. ಗಾಳಿಯಲ್ಲಿ ನಮಗೆ ಗೊತ್ತಿದಂಗೆ ನೈಟ್ರೋಜನ್ನು, ಆಕ್ಸಿಜನ್ನು, ಈ ತರ ವಿಚಿತ್ರವಾದ ಮಾಲಿಕ್ಯೂಲ್ಸ್ಗಳು ಇರ್ತವೆ ಹಿಂಗೆ, ಆಯ್ತಾ? ಅಲ್ಲಲ್ಲೇ ಇರ್ತವೆ. ಆದ್ರೆ ಇವುಗಳ ಸುತ್ತ ಹಿಂಗೆ ಆಟಮ್ಸ್ಗಳ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತ ಇರ್ತಾವಲ್ಲ, ಎಲ್ಲದರ ಸುತ್ತ ಈ ಎಲೆಕ್ಟ್ರಾನ್ಗಳು ಫ್ರೀ ಆಗಿ ಸಿಗಲ್ಲ. ಯಾಕಂದ್ರೆ ಯಾವಾಗ ಫ್ರೀ ಎಲೆಕ್ಟ್ರಾನ್ಗಳು ಸಿಗ್ತಾವೋ ಅವಾಗ ನಮಗೆ ಒಂದು ಪಾತ್ ಎಸ್ಟಾಬ್ಲಿಷ್ಮೆಂಟ್ ಆಗ್ಬಿಟ್ಟು ಇಲ್ಲಿ ಕರೆಂಟ್ ಹರಿಯುತ್ತೆ. ಆದ್ರೆ ಈ ತರ ಗಾಳಿಯಲ್ಲಿರುವಾಗ ಎಲ್ಲಿ ಬೇಕಲ್ಲಿ ಅವು ಇರ್ತವೆ, ಅವು ಲೈಕ್ ಫ್ರೀಯಾಗಿ ಅವೈಲಬಲ್ ಇರಲ್ಲ. ಅವಾಗ ಏನಾಗುತ್ತೆ, ಈ ಒಂದು ಪಾಯಿಂಟ್ ಇದೆಯಲ್ಲ, ಇಲ್ಲಿ ನಾವು ಮೇಲಿನ ಪಾಯಿಂಟ್ ಅಲ್ಲಿ ಫುಲ್ ಪಾಸಿಟಿವ್ ಚಾರ್ಜ್ ನ ಹಾಕ್ಬೋಣ, ಫುಲ್ ಪಾಸಿಟಿವ್ ಚಾರ್ಜ್, ಆಯ್ತಾ?
ಇಲ್ಲಿ ನಾವು ಫುಲ್ ನೆಗೆಟಿವ್ ಚಾರ್ಜ್ ಹಾಕ್ಬೋಣ. ಕೆಳಗಡೆ ನೆಗೆಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್. ಅವಾಗ ಇದು ಒಂಥರ ಲೈಕ್ 100 ವೋಲ್ಟ್ಸು ಅಥವಾ 100 ಕಿಲೋ ವೋಲ್ಟು, 100 ಮೆಗಾ ವೋಲ್ಟು, ಅಂದರೆ ತುಂಬ ಲೈಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಲ್ಲಿ ಒಂದು ಪದ ಬಂತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ. ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಅಂತಂದ್ರೆ ಲೈಕ್ ನಿನ್ನ ಕೆಪಾಬಿಲಿಟಿ ಅಂತ ಅರ್ಥ. ಅಂದ್ರೆ ಎಷ್ಟು ಕರೆಂಟನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿ ಇದೆ ಅಂತ ಹೇಳಿ. ಇದು ತುಂಬ ಆದರೆ ಲೈಕ್ ಫಾರ್ ಎಕ್ಸಾಂಪಲ್ 100 ಮೆಗಾ ವೋಲ್ಟು ಕ್ರಿಯೇಟ್ ಆಯಿತು ಅಂತಂದರೆ ಇದು ಡಿಫ್ರೆನ್ಸು. ಗಾಳಿಯಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಲೈಕ್ ಆಟಮ್ಸ್ಗಳಿಂದ ಎಲೆಕ್ಟ್ರಾನ್ಗಳು ಬಿಡುಗಡೆ ಆಗಿ, ಎಲೆಕ್ಟ್ರಿಕ್ ಚಾರ್ಜ್ಗಳು ಬಿಡುಗಡೆ ಆಗಿ ಸಡನ್ ಆಗಿ ಹೀಗೆ ಒಂದು ಡಿಸ್ಚಾರ್ಜ್ ಆಗುತ್ತೆ. ಅದೇ ಇಲ್ಲಿ ಆಗ್ತಾ ಇದೆ ನೋಡಿ, ಹಿಂಗೆ ಎಲ್ಲಿ ಬೇಕಲ್ಲಿ ಹೋಗ್ತಾ ಇರೋದು. ಇಲ್ಲಿ ಇದೆಲ್ಲ ಗಾಳಿ ಆ್ಯಕ್ಚುಲಿ, ಆಯಿತಾ, ಇದೆಲ್ಲ ಏರು. ಗಾಳಿಯಲ್ಲಿ ಗಾಳಿ ಒಂದು ಲೈಕ್ ಕಂಡಕ್ಟರ್ ಆಗಿಲ್ಲದೆ ಇದ್ರೂ ಕೂಡ ಇಷ್ಟು ಹೈಯೆಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ, ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ಗಳು ಅದರಲ್ಲಿ ಬಂದಾಗ ಗಾಳಿಯನ್ನೇ ಅದು ಎಲೆಕ್ಟ್ರಿಫೈ ಮಾಡಿಬಿಡುತ್ತೆ. ಅವಾಗ ಒಂದು ಡಿಸ್ಚಾರ್ಜ್ ಆಗುತ್ತೆ, ಅಂದರೆ ಕನೆಕ್ಷನ್ ಉಂಟಾಗುತ್ತೆ. ಡಿಸ್ಚಾರ್ಜ್ ಅಂತಂದರೆ ಬರೀ ಒಂದು ಏನೋ ಒಂದು ಗುರುತು ಬರೋದಲ್ಲ, ಅಲ್ಲಿ ಒಂದು ಕನೆಕ್ಷನ್ ಇದೆ. ಎಂಥ ಕನೆಕ್ಷನ್ನು? ಪಾಸಿಟಿವ್ ಇಂದ ನೆಗೆಟಿವ್ಗೆ ಕನೆಕ್ಷನ್, ಅಲ್ಲೊಂದು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ. ಅದೇ ನೀವು ಸಿಡಿಲು ಹೊಡೆದಾಗ ಸ್ಟ್ರೇಟ್ ಲೈನ್ ಬರ್ಬೋದಿತ್ತು, ಆಯ್ತಾ, ಸಿಡಿಲು. ಆದರೆ ಒಂದು ಈ ಥರ ಪಾತ್ ತಗೊಳುತ್ತೆ, ಒಂದು ಈ ಥರ ಪಾತ್ ತಗೊಳುತ್ತೆ, ಒಂದು ಈ ಥರ ಪಾತ್ ತಗೊಳುತ್ತೆ, ಈ ಥರ ಪಾತ್ ತಗೊಳುತ್ತೆ. ಯಾಕೆ ಡಿಫ್ರೆಂಟ್ ಪಾತ್ ತಗೊಳುತ್ತೆ ಸಿಡಿಲು ಅಂತಂದರೆ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಲೀಸ್ಟ್ ರೆಸಿಸ್ಟೆನ್ಸ್ ಅಂತಂದರೆ ಯಾವ ಜಾಗದಲ್ಲಿ ತುಂಬ ಅಡಚಣೆ ಇಲ್ಲವೋ ಅಲ್ಲಿ ಕರೆಂಟ್ ಹರಿಯುತ್ತೆ, ಆಯ್ತಾ. ಇದು ಒಂದು ಕೊರೋನಾ ಡಿಸ್ಚಾರ್ಜಿನ ಒಂದು ಪ್ರಿನ್ಸಿಪಲ್ ಆಗಿದೆ. ಸೊ ಇವಾಗ ಇದನ್ನು ಯಾಕೆ ಹೇಳಿದೆ ನಾನು ಈ ಒಂದು ಸಂದರ್ಭದಲ್ಲಿ ಅಂತಂದರೆ 3D ಮತ್ತು 4D ಮಧ್ಯೆ ಕನ್ಸಿಡರ್ ಮಾಡೋಣ. 3Dಯಲ್ಲಿ ನಾವಿದ್ದೀವಿ, ಆಯ್ತಾ. ಈಗ ನಮಗೆ ಒಂದು ಪಡ್ಕೋಬೇಕು ಅಂತ ಆಸೆ ಇದೆ, ಅಥವಾ ಒಬ್ಬ ವ್ಯಕ್ತಿ ನನಗೆ ಬೇಕು ಅಂತ ಆಸೆ ಇದೆ, ಒಂದು ಪೊಸಿಷನ್ ಬೇಕು ಅಂತ ಆಸೆ ಇದೆ, ಏನೋ ಒಂದು ಪರ್ಟಿಕ್ಯುಲರ್ ಆಸೆ ಇದೆ. ಈಗ ಇದಕ್ಕೆ ನಾವು ಎಷ್ಟೇ ವಿಜುವಲೈಸೇಷನ್ ಮಾಡ್ತಾ ಇದ್ರು ಕೂಡ, ಎಷ್ಟೇ ಅಫರ್ಮೇಷನ್ ಮಾಡ್ತಾ ಇದ್ರು ಕೂಡ ಅದು ನಮಗೆ ಸಿಗ್ತಾ ಇಲ್ಲ. ಅಂದರೆ ನಾವು ಮಾಡಿದ ತಕ್ಷಣಕ್ಕೆ ಅದು 4Dಯಲ್ಲಿ ಪ್ರಿಪೇರ್ ಆಗುತ್ತಲ್ಲ, ಅಂದರೆ ಕನಸು ಅಥವಾ ಈ ಟೈಮ್ ಅನ್ನೋದು ಫೋರ್ತ್ ಡೈಮೆನ್ಷನ್ ಅಂತ ಕರೀತಾರೆ. ನಾವು ಮಾಡೋ ವಿಜುವಲೈಸೇಷನ್ ಅಥವಾ ಇಮ್ಯಾಜಿನೇಷನ್ 4th ಡೈಮೆನ್ಷನ್ ಆಗ್ತಾ ಇರುತ್ತೆ. ಅಂದರೆ ಮನಸ್ಸಿಗೆ ಟೈಮ್ ಇಲ್ಲ. ಮನಸ್ಸು ನಿನ್ನೆಗಳಿಗೆ ಹೋಗುತ್ತೆ ಮೆಮೊರಿ ಮೂಲಕ, ಮನಸ್ಸು ನಾಳೆಗಳಿಗೆ ಮೂಲಕ ಹೋಗುತ್ತೆ ಒಂದು ಆಂಗ್ಸೈಟಿ ಮೂಲಕ. ಸೊ ಈ ಥರ 4th ಡೈಮೆನ್ಷನ್ ಅಲ್ಲಿರುವ ಒಂದು ಜ್ಞಾನಕ್ಕೆ ಇವಾಗ 3 ಡೈಮೆನ್ಷನ್ ಇರುವ ನಾವು ಕನೆಕ್ಷನ್ ತಗೋಬೇಕಂದ್ರೆ ಏನು ಮಾಡಬೇಕು? ಅರ್ಹತೆ ಬರೆಸ್ಕೋಬೇಕು. ಹೇಗೆ ಸಿಡಿಲು ಬರುವಾಗ ಆ ಗಾಳಿ ಲೈಕ್ ಕಂಡಕ್ಟರ್ ಅಲ್ಲ, ಅದು ಆ್ಯಕ್ಚುಲಿ ನಾರ್ಮಲ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಕನಸು ಒಂದು ಕಾಣ್ತಾ ಇದ್ದೀನಿ, ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀನಿ, ಮಾಡಿದ ತಕ್ಷಣ ನನಗೆ ಸಿಕ್ಬಿಡ್ತು ಅನ್ನೋ ಒಂದು ಎಕ್ಸಾಂಪಲ್ ಇರುತ್ತಾ? ಎಲ್ಲೋ ಇರುತ್ತೆ ಲೈಕ್ ಆ ಥರ. ಆದರೆ ಲೈಕ್ ಮೋಸ್ಟ್ ಒಂದು 99% ಕೇಸಲ್ಲಿ ಆ ಥರ ಕೇಸ್ ಇರಲ್ಲ. ಏನೋ ಒಂದು ಕಷ್ಟಪಡಬೇಕು, ಸ್ವಲ್ಪ ವರ್ಷ ಆಗಬೇಕು, ಸ್ವಲ್ಪ ಟೈಮ್ ಆಗಬೇಕು. ಆದರೆ ಒಂದು ಮನಸ್ಸಿನಲ್ಲಿ ಒಂದು ಅರ್ಹತೆ ಬರ್ತಾ ಹೋಗಿದೆ. ಮನಸ್ಸಿನಲ್ಲಿ ಒಂದು ಪೊಟೆನ್ಷಿಯಲ್, ನಾ ಏನು ಹೇಳಿದೆ, ಪಾಸಿಟಿವ್ ಮತ್ತು ನೆಗೆಟಿವ್ ಜಾಸ್ತಿ ಆದರೆ, ಅಷ್ಟೊಂದು ಕಿಲೋ ವೋಲ್ಟ್ಗಳು ಜಾಸ್ತಿ ಆದರೆ ಒಂದು ಪಾತ್ ಕ್ರಿಯೇಟ್ ಆಗಿಬಿಡುತ್ತೆ. ಆ ಕೊರೋನಾ ಡಿಸ್ಚಾರ್ಜ್ ಥರ ಈ ಪಾತೆ ನಮಗೆ 4Dಯಿಂದ 3Dಗೆ ಕನೆಕ್ಷನ್ ಬರೋಂಗೆ ಮಾಡುತ್ತೆ. ಇದನ್ನು ನಾವು ಏನಂತೀವಿ? ಡಿವೈನ್ ಕನೆಕ್ಷನ್, ಅಥವಾ ಲೈಕ್ ನಮ್ಮ ಹೈಯರ್ ಸೆಲ್ಫಿಗೆ ಕನೆಕ್ಷನ್ ತಗೊಳ್ಳೋದು ಅಂತ. ಏನಿದು ಹೈಯರ್ ಸೆಲ್ಫಿಗೆ ಕನೆಕ್ಷನ್ ತಗೊಳ್ಳೋದು ಅಂತಂದರೆ, ಒಂದು ಸಿದ್ಧಾಂತದ ಪ್ರಕಾರ ನಮ್ಮ ಒಳಗಡೆ ಆ ಒಂದು ಅನಂತ ವರ್ಷನ್ಗಳಿರ್ತವೆ ನಮ್ಮ ಥರ. ಲೈಕ್ ಈಗ ಒಂದು ಸುಧೀಂದ್ರ, ಲೈಕ್ ನಿನ್ನೆ ಇರೋ ಒಂದು ಸುಧೀಂದ್ರ, ಈಗ 5 ಸೆಕೆಂಡ್ ಇದ್ದ ಒಂದು ಸುಧೀಂದ್ರ, ಅವನಲ್ಲಿ ಪ್ರತಿಯೊಂದು ಸೆಕೆಂಡ್ಗೆ ಯೋಚನೆಗಳು ಅಥವಾ ಈ ಕಂಡೀಷನ್ಗಳು ಹೊರಗಿನ ಪ್ರಪಂಚದಲ್ಲಿ ಅಥವಾ ನಾನು ಮಾಡ್ತಕ್ಕಂಥ ಒಳಹರಿವು ಅಂತ ಏನು ಕರೀತಾರೆ ಆ ಯೋಚನೆಗಳು, ಅದರಿಂದ ಡಿಫ್ರೆಂಟ್ ಪರ್ಸನಾಲಿಟಿ ನಾನು ಆಗ್ತಾ ಹೋಗ್ತೀನಿ ಪ್ರತಿಯೊಂದು ಕ್ಷಣದಲ್ಲಿ. ಈ ಡಿಫ್ರೆಂಟ್ ಪರ್ಸನಾಲಿಟಿ ಇದಿಷ್ಟು ಪರ್ಸನಾಲಿಟಿಗೆ ಒಂದು ಪರ್ಸನಾಲಿಟಿಗೆ ಆ ಪಕ್ಕ ಆ ಡ್ರೀಮನ್ನು ಹೆಂಗೆ ಮಾಡೋದು ಅಂತ ಗೊತ್ತಿರುತ್ತೆ. ಅದಕ್ಕೆ ನಾವು ಹೈಯರ್ ಸೆಲ್ಫ್ ಅಂತ ಕರಿತೀವಿ. ಇದಕ್ಕೆ ನಾವು ಗಾಡೆಸ್ ಎನರ್ಜಿ ಅಥವಾ ಗಾಡ್ ಎನರ್ಜಿ ಅಥವಾ ಯೂನಿವರ್ಸಲ್ ಶಕ್ತಿ ಏನೋ ಒಂದು ಕರೀತಾರೆ ಇದನ್ನು, ಆಯ್ತಾ. ಈ ಒಂದು ಹೈಯೆಸ್ಟ್ ಎನರ್ಜಿಗೆ ಅಂದರೆ ನಮ್ಮ ಇಂಟ್ಯೂಷನ್, ಅದು ಆ್ಯಕ್ಚುಲಿ ಬೇರೆ ಯಾವುದೋ ಎನರ್ಜಿ ಅಲ್ಲದು, ನಮ್ಮ ಇಂಟ್ಯೂಷನ್ನೇ ನಮಗೆ ಗೈಡ್ ಮಾಡುತ್ತೆ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗ ನಾವು ಅರ್ಹತೆಯನ್ನು ಬರೆಸ್ಕೊಳ್ತೀವೋ 4Dಯಲ್ಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗಲ್ಲ. ಹೌದು, ವಿಜುವಲೈಸೇಷನ್ ಮಾಡ್ತೀನಿ, ಅದು ಮನಸ್ಸಲ್ಲಿ ಒಂದು ಪಿಕ್ಚರ್ ಥರ ಬರುತ್ತೆ. ಆದರೆ ಅದು ನಿಜ ಅಂತ ಗೊತ್ತಾಗಬೇಕು ಅಂತಂದರೆ ನನಗೆ ಅಲ್ಲಿಗೆ ಕಾನ್ಸ್ಟೆಂಟಾಗಿ ಕನೆಕ್ಷನ್ ಇರಬೇಕು. ಒಂದು ಗಿಡಕ್ಕೆ ಬೀಜ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತಂದರೆ ಅದು ಬೆಳೀತಾ? ದಿನ ನೀವು ನೀರು ಹಾಕಿ ಬೆಳೆಸಿದ ಮೇಲೆ ಒಂದು ಕ್ಷಣಕ್ಕೆ ಅದು ಕಣ್ಣಿಗೆ ಎದುರಿಗೆ ಕಾಣುತ್ತೆ, ಅಂದರೆ ಪ್ರತ್ಯಕ್ಷ ಆಗುತ್ತೆ, 3Dಗೆ ಬರುತ್ತೆ. ಸೊ ಹಾಗಿದ್ಮೇಲೆ ಓಕೆ, ಅರ್ಹತೆ ಬರ್ಸ್ಕೊಂಡ್ರೆ ಇವಾಗ ಕನೆಕ್ಷನ್ ಉಂಟಾಗುತ್ತೆ. ಹೇಗೆ? ಅದು ಪಾಸಿಟಿವ್ ನೆಗೆಟಿವ್ ಚಾರ್ಜನ್ನು ಜಾಸ್ತಿ ಮಾಡೋದ್ರ ಮೂಲಕ
ಆ ಕೊರೋನಾ ಡಿಸ್ಚಾರ್ಜ್ ಆಗುತ್ತೋ, ಲೈಕ್ ಕನಸು ಇದ್ದಕ್ಕಿದಂಗೆ ಬರಲ್ಲ, ಆದ್ರೆ ಇದ್ದಕ್ಕಿದಂಗೆ ಬರಂಗೆ ನಮ್ಮ ಮನಸ್ಸು ಮಾಡುತ್ತೆ. ಹೆಂಗೆ? ಅರ್ಹತೆನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ. ಹಾಗಿದ್ಮೇಲೆ ಒಂದು ಕ್ವಶನ್ ಅಲ್ಟಿಮೇಟ್ ಆಗಿ ಕಾಣೋದು, ಅರ್ಹತೆನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಅಂದ್ಯಲ್ಲ, ಹೇಗೆ ಇದನ್ನ ಅರ್ಹತೆನ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಚಾರ ಬಂದಾಗ ಇಲ್ಲಿ ಸೂಕ್ಷ್ಮವಾದ ಒಂದು ಸಂಗತಿ ಬರುತ್ತೆ. ಯಾರು ನಮ್ಮ ಅರ್ಹತೆನ ಡಿಸೈಡ್ ಮಾಡ್ತಾರೆ? ಈಗ ನನಗೆ 1 ಕೋಟಿ ಸಿಗ್ಬೇಕು, ನನಗೆ ಅವ್ರು ಸಿಗ್ಬೇಕು, ನನಗೆ ಒಂದು ಕಾರ್ ಸಿಗ್ಬೇಕು, ನನಗೊಂದು ಬಂಗ್ಲೆ ಸಿಗ್ಬೇಕು, ನನಗೆ ಫಾರ್ ಎವರ್ ಆಗಿ ಕೆಲಸನೇ ಮಾಡಬಾರ್ದು, ನನಗೆ ಫಿಯರ್ಗೆ ಹೋಗ್ಬೇಕು, ನಾನು ತುಂಬಾ ಲೈಕ್ ನಾನು ಬದಲಾವಣೆ ಆಗ್ಬೇಕು, ನಾನು ಮೆಂಟಲ್ ಟ್ರಾನ್ಸ್ಫಾರ್ಮ್ ಆಗಬೇಕು, ನಾನು ನೋಡಿದವರೆಲ್ಲ ನನಗೆ ಲೈಕ್ ನೀ ಚೆನ್ನಾಗಿದೆ ಅಂತ ಅನ್ಬೇಕು. ಸೊ ಹೀಗೆ ಇಂಥ ಅರ್ಹತೆಯನ್ನು ಯಾರು ನಿಮಗೆ ಕೊಡ್ತಾರೆ? ಅದು ಎಲ್ಲಿಂದ ಬರುತ್ತಿದೆ ಅಂತಂದ್ರೆ ಅದಕ್ಕೆ ಆನ್ಸರ್ ಬಹಳ ಸಿಂಪಲ್. ನಮ್ಮ ಅರ್ಹತೆಯನ್ನು ನಾವೇ ಡಿಸೈಡ್ ಮಾಡೋದು. ಲೈಕ್ ನಾನು ಪರ್ಸನಲ್ ಆಗಿ ಹಣೆ ಬರಹ, ಫೇಟು ಇಂಥವೆಲ್ಲ ನಾನು ನಂಬಲ್ಲ. ಯಾಕೆ ಅಂತಂದ್ರೆ ಸ್ವಾಮೀಜಿಗಳು ಹೇಳ್ದಂಗೆ, ಸ್ವಾಮಿ ವಿವೇಕಾನಂದ ಹೇಳ್ದಂಗೆ, ನಿಮ್ಮ ಕ್ರಿಯೇಟರ್, ಲೈಕ್ ನೀವೇ ನಿಮ್ಮ ಡೆಸ್ಟಿನಿ ಕ್ರಿಯೇಟರ್ ಅಂತ ನೀವು ಅರಿಬೇಕು. ಅವಾಗಷ್ಟೇ ನಿಮ್ಮ ಅರ್ಹತೆ ಏನು ಅಂತೇಳಿ, ನಿಮ್ಮ ಅರ್ಹತೆ ಯಾರು ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಜೀವನ ಅಂದ ತಕ್ಷಣ ನನ್ನ ಫೇಟು ಯಾರೋ ಹಂಗೆ ಡಿಸೈಡ್ ಮಾಡ್ತಾರೆ, ಯಾರೋ ನನ್ನ ಕಂಟ್ರೋಲ್ ಮಾಡ್ತಾರೆ, ಯಾರೋ ಹಿಂಗೆ ಮಾಡ್ಬಿಟ್ರು, ಹಂಗೆ ಮಾಡ್ಬಿಟ್ರು, ನನ್ನ ಜೀವನ ಹಾಳು ಮಾಡ್ಬಿಟ್ರು, ಈ ಥರ ಎಲ್ಲ ನಾವು ಎಮೋಷನಲಿ ವೀಕ್ ಆಗಿದ್ದಾಗ ಮಾತಾಡ್ತೀವಿ ಹೊರತು ಅವು ಯಾವ ಲಾಜಿಕಲಿ ಟ್ರೂ ಆಗಿರೋದಿಲ್ಲ. ಲಾಜಿಕಲ್ ಆಗಿ ತರ್ಕಬದ್ಧವಾಗಿ ಟ್ರೂ ಆಗಿರೋದು ಏನು ಅಂತಂದ್ರೆ, ನನ್ನ ಲೈಫ್ ಇವತ್ತು ಈ ಥರ ಇದೆ, ಇದಕ್ಕೆ 100% ಹೊಣೆ ನಾನೇ ಆಗಿದ್ದೆ, ಇವತ್ತು ನಾನು ಹಿಂಗಾಗಿದ್ದೀನಿ ಅಂತಂದಮೇಲೆ ಮುಂದೆ ಬರುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಫ್ಯೂಚರ್ನ, ಒಂದು ಬ್ರೈಟ್ ಫ್ಯೂಚರ್ನ, ಒಂದು ಗೋಲ್ಡನ್ ಲೈಟ್ ಥರ ನಾ ಇರ್ತಕ್ಕಂಥ ಒಂದು ಹೈಯರ್ ಸೆಲ್ಫ್ನ ಕ್ರಿಯೇಟ್ ಮಾಡೋದು ನಾನು ಅನ್ನೋ ಅರ್ಹತೆ ಫಸ್ಟ್ ಅದು ಒಳಗಿಂದ ಬರಬೇಕು. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಮೆಥಡ್ಗಳಿದಾವ. ಏನಾದರೂ ಈ ಥರ ಫೋಲ್ಡಿಗೆ ಕನೆಕ್ಷನ್ ತಗೋಬೇಕು ಅಂತೀರ, ಮೆಥಡ್ಗಳಿದಾವ ಅಂತಂದಾಗ ನನಗೆ ಗೊತ್ತಿರ್ತಕ್ಕಂಥ, ನಾನು ರಿಸರ್ಚ್ ಮಾಡಿರ್ತಕ್ಕಂಥ, ನನಗೆ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ಎಫೆಕ್ಟಿವ್ ವೇ ಏನಂತಂದರೆ ಅಫರ್ಮೇಷನ್ಸ್ಗಳು ಅಂತ. ಈ ಅಫರ್ಮೇಷನ್ ಹೇಗೆ ನನ್ನ ಇಡೀ ಲೈಫನ್ನು ಚೇಂಜ್ ಮಾಡ್ತು, ಮತ್ತು ಹೇಗೆ ಒಬ್ಬ ವ್ಯಕ್ತಿ ಅಫರ್ಮೇಷನ್ ಮಾಡ್ತಾ ಅವನ ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಿ ತನ್ನ ಜೀವನದಲ್ಲಿ ಲೈಕ್ ಮಿರಾಕಲ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಒಂದು ಮಾತ್ರ ನಿಜ, ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ನಲ್ಲ, ಅದರ ಮಧ್ಯಕ್ಕೆ ಕರೆಂಟ್ ಹರಿಬೇಕು. ಗಾಳಿಯಲ್ಲಿ ಕರೆಂಟ್ ಹರಿಯಲ್ಲ, ಗಾಳಿಯಲ್ಲೇ ಕರೆಂಟ್ ಹರಿದು ಮಿಂಚು ಬರಬೇಕು ಅಂತಂದ್ರೆ ಏನೋ ಒಂದು ಲೈಕ್ ಒಂದು ಶಕ್ತಿ ಕಾರಣ ಆಗಿರ್ಬೇಕು ಅದಕ್ಕೆ. ಅಂದ್ರೆ ಆ ಪಾಸಿಟಿವ್ ನೆಗೆಟಿವ್ ಅನ್ನೋ ಒಂದು ಶಕ್ತಿಗಳು ಕಾರಣ ಆಗಿರ್ಬೇಕು. ಅಂದ್ರೆ ಇಲ್ಲಿ ಯಾಕೆ ಹೇಳ್ತೀನಿ ಚಾರ್ಜಸ್ಗಳು ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಷನ್ ಇರಬೇಕು, ನಮಗೆ ನಮ್ಮ ಬಗ್ಗೆ ಏನೋ ಒಂದು ಅನ್ಕೊಳ್ತಾ ಇರಬೇಕು. ಅದು ಅನ್ಕೊಂಡಾಗ ಪ್ರತಿಯೊಂದು ಕೆಲಸ ಮಾಡುವಾಗ ಅದು ಸಬ್ಕಾನ್ಷಿಯಸ್ಲಿ ಆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನ ಮಾಡ್ತಾ ಇದ್ದೀನಿ, ಲೈಕ್ ನಾನು ಎಲ್ಲೇ ಹೋದ್ರೂ ನನಗೆ ಹೆದರಿಕೆ ಇಲ್ಲ, ನನಗೆ ಆಂಗ್ಸೈಟಿ ಇಲ್ಲ ಅಂತ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾಳೆ ನನಗೆ ಯಾವುದೋ ಒಂದು ಅಪರ್ಚುನಿಟಿ ಸಿಗುತ್ತೆ. ನೀನು ಹಿಂಗೆ 1000 ಜನರ ಮುಂದೆ ಹೋಗಿ ಮಾತಾಡುವಂಥ ಒಂದು ಅಪರ್ಚುನಿಟಿ ಸಿಗುತ್ತೆ. ಅಂಥ ಅಪರ್ಚುನಿಟಿಯಲ್ಲಿ ನೀನು ಎದುರಿಗೆ ಹೋಗ್ತೀಯಾ, ಮೈಕಲ್ಲಿ ನಿಂತ್ಕೊಳ್ತೀಯಾ, ಯಾವುದೋ ಒಂದು ಟಾಪಿಕ್ ನಿಂಗೆ ಆಲ್ರೆಡಿ ಗೊತ್ತಿರುತ್ತೆ, ಮಾತಾಡೋದಂದ್ರೆ ನಿನಗೆ ಅಲ್ಲಿ ಹೆದರಿಕೆ ಆಗುತ್ತಾ ಅಥವಾ ನೀನು ಕಾನ್ಫಿಡೆನ್ಸಿಂದ ಮಾತಾಡ್ತೀಯ ಅನ್ನೋದು ನಿನ್ನ ಮನಸ್ಸಿನಲ್ಲಿ ಏನು ಪ್ರೋಗ್ರಾಮ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಆ ಪ್ರೋಗ್ರಾಮ್ ಎಲ್ಲಿಂದ ಬರುತ್ತೆ? ನಾವು ಮಾಡೋ ಅಫರ್ಮೇಷನ್ಸ್ಗಳಿಂದ. ಅಫರ್ಮೇಷನ್ ಅಂತಂದ್ರೆ ಬಾಯ್ಬಿಟ್ಟು ಹೋದ್ರು ಅಥವಾ ಯಾವಾಗಲೂ ಅದನ್ನೇ ಮಾಡುವಂತಲ್ಲ, ಈವನ್ ಸಬ್ಕಾನ್ಷಿಯಸ್ಲಿ ಕೂಡ ನಾವು ಚಿಕ್ಕ ವಯಸ್ಸಿನಿಂದ ಬದಲಾವಣೆಗಳು ಆಗ್ತಾವಲ್ಲ, ಯಾರ್ಯಾರು ನಮ್ಮ ಮನಸ್ಸು ಹಿಂಗೆ ತುಂಬ್ತಾರೆ, ಅದು ಕೂಡ ಅಫರ್ಮೇಷನ್. ನೀವೇನೂ ಮಾಡ್ತಿಲ್ಲ, ನಾನು ಅಫರ್ಮೇಷನ್ ಮಾಡಲ್ಲ ಲೈಫಲ್ಲಿ ಅಂತಂದ್ರೆ ಅವಾಗಲೂ ಏನೋ ಅಫರ್ಮೇಷನ್ ಮಾಡ್ತಿರ್ತೀರ. ಹಂಗೆ ಮಾಡಿದ್ದಕ್ಕೆ ಇವತ್ತು ನೀವು ಆ ಪೊಸಿಷನಲ್ಲಿ ಇರೋದು. ಇದು ಅನ್ಕಾನ್ಷಿಯಸ್ ಆಗ್ತಕ್ಕಂಥ ಒಂದು ಡಿಸಿಷನ್ ಅಲ್ವಾ, ಅದಕ್ಕೆ ನಮಗೆ ಇದು ಗೊತ್ತಾಗಲ್ಲ. ಆದರೆ ಈ ಕಂಪ್ಲೀಟ್ ಆಗಿ ಈ ಅಫರ್ಮೇಷನ್ಗಳನ್ನ ಮಾಡಿದರೆ ಏನಾಗುತ್ತೆ ಮತ್ತು ಯಾವ ಥರ ಬದಲಾವಣೆ ಆಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ, ಮತ್ತು ಈ ಸೆಲ್ಫ್ ಹೆಲ್ಪ್ ಅನ್ನೋ ಜರ್ನಿ ಯಾರದೇ ಸಹಾಯ ಇಲ್ಲದೆ ಓನ್ ಆಗಿ ಲೈಕ್ ಈ ಅಫರ್ಮೇಷನ್ಗಳು ಎಷ್ಟರ ಮಟ್ಟಿಗೆ ಮೈಂಡನ್ನು ಟ್ರಾನ್ಸ್ಫಾರ್ಮ್ ಮಾಡ್ತವೆ ಅನ್ನೋ ವಿಷಯಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಆದರೆ ಈ ಒಂದು ವಿಡಿಯೋದಲ್ಲಿ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತೀನಿ ಅಂತಂದರೆ, 4D ನಡೆದಿದ್ದು ಯಾಕೆ ನಮಗೆ ಗೊತ್ತಾಗಲ್ಲ ಅಂತಂದರೆ, ಫಸ್ಟ್ ಪಾರ್ಟು ನಮಗೆ ಅರ್ಹತೆ ಇಲ್ಲ ಅಥವಾ ಅದರ ಬಗ್ಗೆ ಜ್ಞಾನ ಇಲ್ಲ. ನಾನು ಹಿಂಗೆ ಹೇಳಿದೆ, 2D ಕಲರ್ ಚೇಂಜ್ ಆಯ್ತಲ್ಲ ಪ್ಲೇಟು, ಯಾಕೆ ಅಂತ ಅವನಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕಂದರೆ ಅವನಿಗೆ 3D ಬಗ್ಗೆ ಜ್ಞಾನ ಇಲ್ಲ. 3D ಎಲ್ಲ ಕಲರ್ ಕಾಣ್ತವೆ, ನೀನು ಡೈರೆಕ್ಷನ್ ಚೇಂಜ್ ಮಾಡು ಅಂತ. ಅದಕ್ಕೆ ನಮಗೆ ಇವತ್ತು ಎಷ್ಟೇ ಕನಸ್ಕೊಂಡ್ರು ಕೂಡ ನಂಗೆ ಆಗಲ್ಲ ಅನಿಸುತ್ತೆ ಅಂತಂದರೆ ಅದು ನಿಮ್ಮ ಒಂದು ಮೂರ್ಖತನ. ಯಾಕೆ ಈ ಜಗತ್ತಿನಲ್ಲಿ ಆಗಲ್ಲ ಅನ್ನೋದಿಲ್ಲ, ಎಲ್ಲವೂ ಆಗೇ ಆಗುತ್ತೆ. ಇಂಪಾಸಿಬಲ್ ಅನ್ನೋದು ಇಲ್ಲ. ಇಂಪಾಸಿಬಲ್ ಅಂದರೆ ನಥಿಂಗ್. ಯಾಕೆ ನಮಗೆ ಗೊತ್ತಾಗಲ್ಲ ಅಂತಂದರೆ, 4th ಡೈಮೆನ್ಷನಲ್ಲಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ನಮಗೆ ಅರಿವಿಲ್ಲ. ಹಾಗಿದ್ದ ಮೇಲೆ 4th ಡೈಮೆನ್ಷನ್ಗೆ ನಾವು ಕನೆಕ್ಷನ್ ತಗೋಬೇಕು ಅಂತಂದರೆ ಅರ್ಹತೆ ಬರೆಸ್ಕೋಬೇಕು. ಯಾವಾಗ ನಾವು ಈ ಅಫರ್ಮೇಷನ್ಸ್ಗಳಿಂದ ಅರ್ಹತೆ ಬರೆಸ್ತಾ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಜೀವನದಲ್ಲಿ ಒಂದು ಘಟ್ಟ ಬರುತ್ತೆ. ಆ ಒಂದು ಘಟ್ಟದಲ್ಲಿ ನನಗೆ ಇದು ಯಾವಾಗಲೂ ಆಗಿತ್ತು, ಇದು ಯಾವಾಗಲೂ ಆಗೇ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ನಿನ್ನ ಇಂಟ್ಯೂಷನ್ ಈ 3 ಡೈಮೆನ್ಷನಿಂದ 4th ಡೈಮೆನ್ಷನ್ಗೆ ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಹೇಗೆ ಈ ಥರ ಕೊರೋನಾ ಡಿಸ್ಚಾರ್ಜ್ ಆಯ್ತಲ್ಲ, ಹೇಗೆ ಒಂದು ಆಕಾಶದಿಂದ ಭೂಮಿಗೆ ಒಂದು ಮಿಂಚಿನ ಥರ ಒಂದು ಬಂತಲ್ಲ, ಆ ಥರ ಒಂದು ದಿವ್ಯ ಬೆಳಕೊಂದು ನಿಮ್ಮೊಳಗಡೆ ಬರುತ್ತೆ.
ಆ ಬೆಳಕು ಬಂದಿದ್ದ ದಿನ ನಿಮಗೆ ಅರ್ಥ ಆಗುತ್ತೆ, ಲೈಕ್ ಈ ಕನೆಕ್ಷನ್ನೇ ನನ್ನ ಹೈಯರ್ ಸೆಲ್ಫ್ ಅಂತ, ಈ ಕನೆಕ್ಷನ್ನೇ ನನ್ನ ಗಾಡ್ ಮತ್ತೆ ಗಾಡಸ್ ಎನರ್ಜಿ ಅಂತ, ಈ ಕನೆಕ್ಷನ್ನೇ ನನ್ನ ಒಂದು ಡಿವೈನ್ ಕನೆಕ್ಷನ್, ಮತ್ತೆ ನನ್ನೊಳಗಿರೋ ಆ ಒಂದು ಇನ್ಫಿನಿಟ್ ಏನಿದೆ, ಆ ಒಂದು ಅನಂತ ಯಾವತ್ತು ಫೇಲ್ ಆಗೋದಿಲ್ಲ ಅಂತ ಯಾವ ಜೋಸೆಫ್ ಮುರ್ಫಿ ಅವರು ಹೇಳಿದ್ರು, ಅದು ನಮಗೆ ರಿಯಲೈಸೇಷನ್ ಆಗ್ತಾ ಬರುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.